ಶಿವಮೊಗ್ಗ ಜಿಲ್ಲೆಯ ಸೊರಬ ತಾಲೂಕಿನಾದ್ಯಂತ ಪ್ರಸಿದ್ಧ ಜನಪದ ಕ್ರೀಡೆಯಾದ ಕೆರೆಬೇಟೆ ಪರ್ವ ಆರಂಭವಾಗಿದೆ. ಮಲೆನಾಡಿನ ಜನರಿಗೆ ಇದು ಕೇವಲ ಕ್ರೀಡೆ ಅಲ್ಲ, ಒಂದು ಸಂಭ್ರಮ. ಕೆರೆಯಲ್ಲಿ ಮೀನು ಹಿಡಿಯೋದಕ್ಕೆ ಯುವಕರು ಸಜ್ಜಾಗಿದ್ದು ಸಾವಿರಾರು ಜನರು ಭಾಗವಹಿಸಿದ್ದಾರೆ. ಏಷ್ಯಾದಲ್ಲೇ ಅತಿ ಹೆಚ್ಚು ಕೆರೆಗಳನ್ನು ಹೊಂದಿರುವ ಸೊರಬ ತಾಲೂಕಿನಲ್ಲಿ 1186 ಕೆರೆಗಳಿದ್ದು ಪ್ರತಿ ಗ್ರಾಮದಲ್ಲಿ 3 ರಿಂದ 7ಕ್ಕೂ ಹೆಚ್ಚು ಕೆರೆಗಳಿವೆ. ಜಾತಿ ಧರ್ಮ ಭೇದವಿಲ್ಲದೆ ಎಲ್ಲರೂ ಭಾಗವಹಿಸೋದು ವಿಶೇಷ. ಕೆಲವೆಡೆ ಮಹಿಳೆಯರು ಕೂಡ ಪಾಲ್ಗೊಳ್ತಾರೆ. ನಾವಿಲ್ಲಿ ಒಂದು ವೀಕ್ಷಣೆ ಮಾಡ್ಲಿಕ್ಕೆ ಅಷ್ಟೇ ಬಂದಿದ್ವಿ. ಇಲ್ಲಿ ಸಾವಿರಾರು ಜನ, ತುಂಬಾ ಜನ ಹಳ್ಳಿಗಳಿಂದ, ಸುತ್ತಮುತ್ತ ಹಳ್ಳಿಗಳಿಂದ ಎಲ್ಲ ಬಂದು ಕೆರೆಬೇಟೆಯನ್ನ ಮಾಡಿದ್ದಾರೆ. ಸುಮಾರು 8 ರಿಂದ 10 kg ಗಟ್ಟಲೆ ಮೀನನ್ನ ಒಬ್ಬೊಬ್ರು ಹಿಡಿದಿದ್ದಾರೆ, ದೊಡ್ಡ ದೊಡ್ಡ ಗಾತ್ರದ ಮೀನನ್ನ. ಮತ್ತು ಯಾವುದೇ ರೀತಿ ತಂಟೆ ತಕರಾರು ಏನಿಲ್ಲದೇ ತುಂಬ ಚೆನ್ನಾಗಿ ಕೆರೆಬೇಟೆ ಕಾರ್ಯಕ್ರಮ ಬಂತು. ಮುಂಗಾರು ಸಮಯದಲ್ಲಿ ಕೆರೆಗಳಿಗೆ ಲಕ್ಷಾಂತರ ಮೀನು ಮರಿಗಳನ್ನು ಬಿಡಲಾಗುತ್ತೆ. ಬೇಸಿಗೆಯಲ್ಲಿ ಕೆರೆಗಳು ಬತ್ತಿದಾಗ ಕೆರೆಬೇಟೆ ಆಯೋಜನೆ ಮಾಡಲಾಗುತ್ತೆ. ಕೂಣಿ, ಜರಡಿ ಬಲೆ, ಮಂಕ್ರಿ, ದೊಡ್ಡ ಬಲೆಗಳ ಮೂಲಕ ಮೀನು ಹಿಡಿಯಲಾಗುತ್ತೆ. ಕೂಣಿಯಲ್ಲಿ ಮೀನು ಹಿಡಿಯೋದು ವಿಶೇಷ ಕಲೆ. ಗೌರಿ, ಕಾಟ್ಲಾ, ಬಾಂಬೆ ಕಾಟ್ಲಾ, ಮುರುಗೋಡು ಸೇರಿದಂತೆ ಹಲವು ಮೀನುಗಳನ್ನು ಹಿಡಿಯಲು ಕೌಶಲ್ಯ ಬೇಕಾಗುತ್ತೆ. ಕೆರೆಬೇಟೆ ಗ್ರಾಮೀಣ ಸಂಸ್ಕೃತಿಯ ಭಾಗವಾಗಿದ್ದು ಕೆರೆಗಳ ಸಂರಕ್ಷಣೆಗೆ ಸಹಕಾರಿಯಾಗಿದೆ. ಮಾರ್ಚ್ನಿಂದ ಮಳೆಗಾಲದವರೆಗೆ ನಡೆಯುವ ಕೆರೆಬೇಟೆಗೆ 500 ರಿಂದ 1000 ರೂಪಾಯಿವರೆಗೆ ಶುಲ್ಕ ನಿಗದಿ ಮಾಡಲಾಗುತ್ತೆ. ಈ ಹಣವನ್ನು ಗ್ರಾಮಾಭಿವೃದ್ಧಿ ಹಾಗೂ ದೇವಾಲಯ ನಿರ್ಮಾಣಕ್ಕೆ ಬಳಸಲಾಗುತ್ತೆ. ಒಂದೇ ವೇಳೆ ಸಾವಿರಾರು ಜನರು ಕೆರೆಗೆ ಧುಮುಕುವ ದೃಶ್ಯ ರೋಚಕವಾಗಿದ್ದು ಮೀನುಗಳ ಜಿಗಿತ ಸಂಭ್ರಮವನ್ನು ಹೆಚ್ಚಿಸುತ್ತೆ. ಈ ಕೆರೆಬೇಟೆ ಮಾಡೋದ್ರಿಂದ ನಮ್ಮ ಊರಲ್ಲಿ ಒಗ್ಗಟ್ಟನ್ನ ಕಾಪಾಡ್ಕೊಳ್ಳೋಕೆ ಒಂದು ಅವಕಾಶ. ಪ್ರತಿ ಸಾವಿರಾರು ಜನ ಸೇರಿ ವಿಶೇಷವಾಗಿ ಕೆರೆಬೇಟೆ ಮಾಡಿದ್ರು ಒಂದು ತಂಟೆ ತಕರಾರು ಇಲ್ದಂಗೆ ಕೆರೆಬೇಟೆ ಮಾಡಿ ಮುಗಿಸಿದ್ದಾರೆ. 10-15 ಕಿಲೋಮೀಟರ್ ದೂರದಿಂದ ಕೂಣಿಗಳನ್ನು ತಗೊಬಂದು ಕೆರೆಯಲ್ಲಿ ಇಳಿದು ಮೀನನ್ನು ಹಿಡ್ಕೊಂಡು ಹೋಗಿರ್ತಕ್ಕಂಥದ್ದು ಭಾರಿ ವಿಶೇಷತೆ ಇದು. ಒಟ್ಟಾರೆ ಮಲೆನಾಡಿನ ಹಲವು ಕಡೆಗಳಲ್ಲಿ ಜನರು 10 ರಿಂದ 15 kgವರೆಗೆ ಮೀನು ಹಿಡಿದು ಖುಷಿಪಟ್ಟಿದ್ದಾರೆ. ಕುಪ್ಪಗಡ್ಡೆ ಗ್ರಾಮದಲ್ಲಿ ಬೃಹತ್ ಗಾತ್ರದ ಮೀನು ಹಿಡಿದಿರೋದು ವಿಶೇಷ.